ನಮಸ್ಕಾರ. ಕೂಷ್ಮಾಂಡ ಕೈ ರೊಟ್ಟಿ ಮಾಡಿದ್ದೀರಾ ಯಾವಾಗಲಾದರೂ? ಇಲ್ವಾ? ಹಾಗಿದ್ರೆ ಬನ್ನಿ ನಳಿನಿ ಕ್ವಿಝೀನ್ ವೆಜ್ಜಲ್ಲಿ ಮಾಡೋಣ. ಬೂದ್ಗುಂಬಳಕಾಯಿ ಕೂಷ್ಮಾಂಡ ಅಂದರೆ ಈ ದಸರಾದಲ್ಲೆಲ್ಲ ದೇವಿ ಶಕ್ತಿ ದೇವತೆ ಕೂಷ್ಮಾಂಡ ಅಂತಾರೆ. ಈ ತರಕಾರಿಗೂ ಕೂಷ್ಮಾಂಡ ಅಂತಾರೆ. ಯಾಕೆ ಅಂದರೆ ಇದು ತುಂಬ ಶಕ್ತಿ ತುಂಬಿದೆ ಇದ್ರ ತುಂಬ ಅಂತ. ಇದ್ರ ಟ್ರಾನ್ಸ್ಲೇಷನ್ನೇ ಬಾಲ್ ಆಫ್ ಎನರ್ಜಿ ಅಂತ, ಶಕ್ತಿಯ ಉಂಡೆ, ಶಕ್ತಿಯ ಮೊಟ್ಟೆ ಅಂತ. ಮಕ್ಕಳಿಗೆ ಮಜ್ಜಿಗೆ ಹುಳಿ ಅಂದರೆ ಬೋರು, ಅದು ನಮಗೆ ಸರಿ, ಆದರೆ ಅವ್ರಿಗೆ ತಿನ್ನಿಸ್ಬೇಕಲ್ಲ. ಅದಕ್ಕೆ ನನ್ನ ಚಾಲೆಂಜು, ಹೇಗಾದರೂ ತಿನ್ನಿಸೋಣ ಅಂತ. ತರಕಾರಿ ಅಂಗಡೀಲಿ ಫ್ರೆಶ್ ಆಗಿ ಹೋದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಡ್ತಾರೆ. ನಾನಿಲ್ಲ ಅರ್ಧ kg ತಂದಿದ್ದೀನಿ. ಅದ್ರ ಸಿಪ್ಪೆ ಎಲ್ಲ ತೆಕ್ಕೊಂಡು, ತಿರುಳು ತೆಕ್ಕೊಂಡು ಅದರಲ್ಲೂ ಬೇರೆ ಬೇರೆ ಥರ ಉಪಯೋಗ ಮಾಡ್ಬೋದು. ಈಗ ಸದ್ಯಕ್ಕೆ ತುರಿ ಮಾತ್ರ ಉಪಯೋಗಿಸೋಣ. ಇಲ್ಲಿ 1-2 ಕಪ್ಪಷ್ಟು ತುರಿ ತೊಗೊಂಡು ಅದನ್ನು ನೀರು ಬೇರೆ ತುರಿ ಬೇರೆ ಮಾಡಿಟ್ಕೋಬೇಕು. ಮಿಕ್ಸಿಗೆ ತೆಂಗಿನ ತುರಿ ಮತ್ತು ಮೆಣಸಿನ್ಕಾಯಿ ಹಾಕಿ ತರಿಯಾಗಿ ರುಬ್ಬಿಟ್ಕೋಬೇಕು. ಇಲ್ಲಿ 1 ಕಪ್ ಅಂದರೆ ಅರೌಂಡ್ 200 ಗ್ರಾಮಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಆರಾಮಾಗಿ ಒಂದು 8-10 ರೊಟ್ಟಿ ಆಗುತ್ತೆ, ಈ ತರಕಾರಿ ಎಲ್ಲ ಸೇರುತ್ತಲ್ಲ ಅದರಿಂದ. ಅದಕ್ಕೆ ಈರುಳ್ಳಿ, ಕ್ಯಾರೆಟು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಬೂದ್ಗುಂಬಳಕಾಯಿಗೆ ಏನು ಟೇಸ್ಟು ಇರೋಲ್ಲ, ಅದಕ್ಕೆ ಅದನ್ನು ಸ್ವಲ್ಪ ಟೇಸ್ಟಿಯಾಗಿ ಮಾಡೋಕ್ಕೋಸ್ಕರ ಇದನ್ನೆಲ್ಲ ಆ್ಯಡ್ ಮಾಡೋದು. ಸ್ವಲ್ಪ ಜೀರಿಗೆ, ಆಮೇಲೆ ರುಬ್ಬಿಟ್ಕೊಂಡಿರೋ ಅದು ತೆಂಗಿನ ತುರಿ, ಸ್ವಲ್ಪ ಉಪ್ಪು. ಎಷ್ಟು ಬೇಕಾದ್ರೂ ತುರಿ ಹಾಕ್ಕೋಬೋದು. ಇದಕ್ಕೆ ನೀರು ಹಾಕ್ದೇ ಫಸ್ಟ್ ಹಾಗೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಹೀಗೆ ಕೈಯಲ್ಲಿ ಅದನ್ನು ಹೀಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಆವಾಗ ಅದು ತಾನೇ ಹೀಗೆ ಉಂಡೆ ಕಟ್ಟಕ್ಕೆ ಬರುತ್ತೆ. ಇನ್ನೂ ಡ್ರೈ ಅನಿಸ್ತಾ ಇದ್ದರೆ ರಸ ತೆಗೆದಿಟ್ಕೊಂಡಿರ್ತೀವಲ್ಲ, ಅದನ್ನು ಒಂದು ಚೂರು ಹಾಕ್ಕೊಂಡು ಮೆತ್ತಗೆ ಆಗುತ್ತೆ ಇದು ಹಿಟ್ಟು ಕಲಸಿದ್ರೂ. ಇದೇನು ಅಂದರೆ ಫ್ರೆಶ್ ಆಗಿ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡು ಆವಾಗಲೇ ಖಾಲಿ ಮಾಡಿಬಿಡ್ಬೇಕು. ಫ್ರಿಜ್ಜಲ್ಲೆಲ್ಲ ಇಡಕ್ಕೆ ಬರಲ್ಲ. ಇಟ್ಟರೂ ಆಮೇಲೆ ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಎಲ್ಲ ರಿಪೇರಿ ಮಾಡಿಕೊಂಡು ತಟ್ಟಬೇಕಾಗತ್ತೆ. ಅದ್ರ ಬದಲು ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಮಾಡಿಕೊಂಡು ಫ್ರೆಶ್ ಆಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಬಾಳೆ ಎಲೆ ಉಪಯೋಗಿಸಿದ್ದೀವಿ. ನೀವು ಹೋಳಿಗೆ ಶೀಟು ಅಥವಾ ಬಟರ್ ಪೇಪರು ಅಥವಾ ತವಾ ಯಾವುದ್ರ ಮೇಲಾದರೂ ತಟ್ಕೋಬೋದು. ಮಧ್ಯದಲ್ಲಿ ಒಂದು ಸ್ವಲ್ಪ ಉಂಡೆ ತೊಗೊಂಡು ಅದು ಎಣ್ಣೆ ಹಚ್ಚಿರ್ತೀವಲ್ಲ, ಸುತ್ತಲೂ ತಟ್ಕೊಂಡು ಹೋಗ್ಬೋದು. ಬೂದ್ಗುಂಬಳಕಾಯಿ ರಸ ಕುಡಿದ್ರೆ ಅದರಷ್ಟು ಬೆಸ್ಟ್ ಇನ್ಯಾವುದೂ ಇಲ್ಲ. ಆದರೆ ಎಲ್ರಿಗೂ ಅದು ಒಗ್ಗಲ್ಲ ಮೈಗೆ. ಈ ಸೈನಸ್ ಪ್ರಾಬ್ಲಮ್ ಇದ್ದವ್ರಿಗೆ, ಶೀತ ಮೈ ಪ್ರಕೃತಿ ಇದ್ದವ್ರಿಗೆಲ್ಲ ಆಗಲ್ಲ. ಕಾಳುಮೆಣಸು ಶುಂಠಿ ಹಾಕ್ಕೊಳ್ಳಿ ಅಂತಾರೆ, ಆದ್ರೂ ತಲೆನೋವು ಬರುತ್ತೆ, ಸೈನಸ್ ಪ್ರಾಬ್ಲಮ್ ಆಗುತ್ತೆ. ಹಾಗಿದ್ದವರು ಈ ಥರ ಬೇಯಿಸ್ಕೊಂಡೇ ತಿನ್ನೋದೇ ಬೆಟರು. ಈ ರೊಟ್ಟಿ ಒಂದು ಆಪ್ಷನ್ನು, ಬೇರೆ ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ಹುಳಿ ಮಜ್ಜಿಗೆ, ಹುಳಿ ರಾಯ್ತ ಎಲ್ಲ ಮಾಡ್ತೀವಿ. ಈ ಥರ ಮಕ್ಳಿಗೆ ತಿನ್ನಿಸ್ಬೇಕು ಅಂತಂದರೆ ಅವ್ರು ಏನೂ ಹೇಳಲ್ಲ, ಖುಷಿಯಾಗಿ ತಿಂತಾರೆ. ವಾರದಲ್ಲಿ 1 ದಿನ ಅಂತೂ ಮಾಡ್ತೀವಿ ನಾವು ನಮ್ಮ ಮನೆಯಲ್ಲಿ ಬೂದ್ಗುಂಬಳಕಾಯಿ. ಪಾಸಿಟಿವ್ ಪ್ರಾಣಿಕ್ ಫುಡ್ ಅಂತ ಹೇಳ್ತೀವಿ, ನಮ್ಮ ಸದ್ಗುರುಗಳೇ ಹೇಳ್ತಾರೆ. ಇದು ದೇಹಕ್ಕೆ, ಮನಸ್ಸಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಅಂತ. ಸ್ಪಿರಿಚುವಲ್ ಲೆವೆಲಲ್ಲಿ ಅದು ನೆಕ್ಸ್ಟ್ ಲೆವೆಲ್ಲು, ಆ ವಿಷಯ ಬೇಡ ಇಲ್ಲಿ. ಆದರೆ ಎಲ್ಲರೂ ತಿನ್ನಲೇಬೇಕಾದಂಥ ಒಂದು ತರಕಾರಿ. ಈಗ ನೋಡಿ, ಅಷ್ಟರೊಳಗೆ ರೊಟ್ಟಿ ಆಗೇ ಬಿಡ್ತು. ಸರ್ವ್ ಮಾಡೋಕ್ಕೆ ಚಟ್ನಿ ಪುಡಿ, ಮೊಸರು, ಚಟ್ನಿ, ರಾಯ್ತ ಯಾವುದ್ರ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಬೋದು. ಬೂದ್ಗುಂಬಳಕಾಯಿಗೆ ಅದರದ್ದೇ ಅದು ಯಾವುದು ಟೇಸ್ಟ್ ಇಲ್ಲದೆ ಇರೋದ್ರಿಂದ ನೀವು ಈ ಬೇರೆದನ್ನೆಲ್ಲ ಹಾಕಿ ಅದನ್ನು ಟೇಸ್ಟಿಯಾಗಿ ಮಾಡಿದ್ರೆ ಯಾರೂ ಬೇಡ ಅನ್ನಲ್ಲ. ಎಲ್ಲರೂ ಖುಷಿಯಾಗಿ ತಿಂತಾರೆ. ನೀವು ಮೆತ್ತಗೆ ಬೇಕಾದ್ರೆ ಮೆತ್ತಗೆ ತಕ್ಕೊಳ್ಳಿ, ಇಲ್ಲ ಗರ್ಗರಿಯಾಗಿ ಬೇಕಾದ್ರೆ ಗರ್ಗರಿಯಾಗಿ ಮಾಡ್ಕೊಳ್ಳಿ. ಲಂಚ್ ಬಾಕ್ಸಿಗೆ ಹಾಕ್ಕೋಬೋದು. ತಿಂಡಿ, ಊಟ, ರಾತ್ರಿ ಊಟ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಟ್ರೈ ಮಾಡ್ತೀರಲ್ವಾ? ನಳಿನಿ ಕ್ವಿಝೀನ್ ವೆಜ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ಥರ ಹೊಸ ವೀಡಿಯೋಸು ಮತ್ತೆ ಹಾಕ್ತಾ ಇರ್ತೀನಿ. ಹೋಗಿ ಬರಲಾ? ಬಾಯ್.